ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಮಹಿಳೆಯರಿಗೆ ಒಂದು ಎಚ್ಚರಿಕೆಯ ವಿಷಯ ಅಂತಲೇ ಹೇಳ್ಬೋದು. ದಯವಿಟ್ಟು ನನ್ನ ಒಂದು ರಿಕ್ವೆಸ್ಟು, ಯಾರ್ಯಾರು ಮಹಿಳೆಯರಿದ್ದೀರಾ, ಗೃಹಲಕ್ಷ್ಮಿ ಯೋಜನೆಯ ಲಾಭವನ್ನು ಪಡ್ಕೊತಾ ಇದ್ದೀರಾ, ಈಗ ಆಲ್ರೆಡಿ 10 ಕಂತುಗಳನ್ನು ತೆಗೆದುಕೊಂಡಿದ್ದೀರಾ. ಈಗ ಆಲ್ರೆಡಿ ಕೆಲವೊಂದೊಂದು ಕಡೆ ಈ ಘಟನೆ ಕೂಡ ನಡೆದಿದೆ. ದಯವಿಟ್ಟು ಈ ಎಚ್ಚರಿಕೆಯನ್ನು ನೀವು ವಹಿಸಲೇಬೇಕಾಗುತ್ತೆ. ಹಾಗಾಗಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಪೂರ್ತಿ ವಿಡಿಯೋ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ವಿಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಈಗ ಗೃಹಲಕ್ಷ್ಮಿ ಯೋಜನೆ ಶುರುವಾಗಿ ಆಲ್ಮೋಸ್ಟು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದು 1 ವರ್ಷದ ಮೇಲಾಯಿತು, ಓಕೆನಾ. ಈಗ ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಾಗಿ ಈಗ 10 ಕಂತುಗಳು ಮಹಿಳೆಯರ ಖಾತೆಗೆ 95% ಹೆಚ್ಚು ಜನರಿಗೆ ಬಿಡುಗಡೆ ಆಗಿದೆ. ಇನ್ನೊಂದು 5% ಜನರಿಗೆ ಏನೋ ಟೆಕ್ನಿಕಲ್ ಇಶ್ಯೂಯಿಂದ, ಏನೋ ಪ್ರಾಬ್ಲಮಿಂದ ಆಗಿಲ್ಲ. ಬಟ್ ಕೆಲವೊಬ್ಬೊಬ್ಬರಿಗೆ 3 ಕಂತು, 4 ಕಂತು, 5 ಕಂತು ಈ ರೀತಿ ಜಮಾ ಆಗಿದೆ. ಉಳಿದ ಕಂತುಗಳು ಜಮಾ ಆಗಿಲ್ಲ, ಓಕೆನಾ. ಈಗ ಮೊದಲು ಏನು ಜಮಾ ಆಗ್ತಾ ಹೋಗ್ತಾ ಇತ್ತು, ಮೊದಲು ಒಂದು 2 ಕಂತು 3 ಕಂತು ಜಮಾ ಆಗ್ತಾ ಹೋದಾಗ, ಸಮಯಕ್ಕೆ ಸರಿಯಾಗಿ 1 ವಾರ ಹೆಚ್ಚು ಕಡಿಮೆ ಜಮಾ ಆಗ್ತಾ ಹೋದಾಗ ಮಹಿಳೆಯರು ಏನು ಮಾಡ್ತಾಯಿದ್ರು, ತಮಗೆ ಬೇಕಾಗಿರ್ತಕ್ಕಂಥ ಗೃಹ ಬಳಕೆ ವಸ್ತುಗಳನ್ನು EMI ಮೂಲಕ ಪಡ್ಕೊತಾ ಇದ್ದಾರೆ. EMI ಮೂಲಕ ಪಡ್ಕೊಂಡು ಪ್ರತಿ ತಿಂಗಳು ಹೇಗೂ ಗೃಹಲಕ್ಷ್ಮಿ ಹಣ ಬರುತ್ತಲ್ಲ, ಅದರಲ್ಲೇ ಕಟ್ಟೋಣ ಬಿಡು ಅಂಥೇಳಿ ಸಾಕಷ್ಟು ಮಹಿಳೆಯರು ಸಾಲವನ್ನು ತೀರಿಸಲಿಕ್ಕೆ ಅಥವಾ ಹೊಸ ಸಾಲವನ್ನು ಮಾಡ್ಕೊಳ್ಳೋದಾಗಲಿ ಅಥವಾ ಗೃಹ ಬಳಕೆ ವಸ್ತುವನ್ನು ಸಾಲದಲ್ಲಿ ತೆಗೆದುಕೊಳ್ಳೋದಾಗಲಿ ಮಾಡ್ತಾ ಇದ್ದಾರೆ. ಈ ತಪ್ಪುಗಳನ್ನು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಸರ್ಕಾರ ಹಣವನ್ನು ನಿಗದಿತ ಸಮಯಕ್ಕೆ ಹಾಕುತ್ತೆ ಅಂತ ಹೇಳೋಕ್ಕೆ ಆಗಲ್ಲ, ಓಕೆನಾ. ಈಗ ನೀವು ಗಮನಿಸೋದಾದರೆ ಲೋಕಸಭಾ ಚುನಾವಣೆವರೆಗೂ ಕೂಡ ನಿರಂತರವಾಗಿ ನಿಮಗೆ ಯಾವುದೇ ತೊಂದರೆ ಇಲ್ಲದೆ ಜಮಾ ಮಾಡ್ತಾ ಹೋಯ್ತು, ಓಕೆನಾ. ಅಡ್ವಾನ್ಸ್ ಆಗಿ ಮೇ ತಿಂಗಳವರೆಗೂ ಕೂಡ ಹಣವನ್ನು ಜಮಾ ಮಾಡ್ತಾ ಹೋಯಿತು. ನೀವು ಅಲ್ಲಿವರೆಗೂ ಯಾವುದೇ EMI ಆಗಿರ್ಬೋದು, ಯಾವುದೇ ಹೊಸ ಸಾಲಗಳು ಮಾಡೋದಾಗಲಿ ಗೃಹಲಕ್ಷ್ಮಿ ಹಣವನ್ನು ನಂಬಿಕೊಂಡು ದಯವಿಟ್ಟು ಯಾರೂ ಕೂಡ ಹೊಸದಾಗಿ ಸಾಲವನ್ನು ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಏನಾಗುತ್ತೆ ಅಂದರೆ ಮುಂದಿನ ದಿನಗಳಲ್ಲಿ ಈಗ ಸರಿಯಾಗಿ ಹಣ ಬರೋಲ್ಲ. ಈಗ ನೋಡಿ 2 ತಿಂಗಳಿಂದ 2.5 ತಿಂಗಳಿಂದ ಮೇ 4 ಅಥವಾ ಮೇ 5ನೇ ತಾರೀಕು ಗೃಹಲಕ್ಷ್ಮಿ ಹಣ ಜಮಾ ಆಗಿದ್ದು 10ನೇ ಕಂತು, 5ನೇ ತಾರೀಕು 6ನೇ ತಾರೀಕು 7ನೇ ತಾರೀಕು ಈ ಡೇಟಲ್ಲಿ ಜಮಾ ಆಗಿರೋದು ಮೇ 1st ವೀಕ್ ಅಂತ ಇಟ್ಕೊಳ್ಳಿ, ಓಕೆನಾ. ಅಲ್ಲಿಂದ ಈಗ ಜುಲೈ 3rd ವೀಕ್ ಬಂದಿದೆ, ಇನ್ನೂ ಕೂಡ ಗೃಹಲಕ್ಷ್ಮಿ ಹಣ ಜಮಾ ಆಗಿಲ್ಲ. ಈ ರೀತಿ ಆದಾಗ ನಿಮಗೆ ತೊಂದರೆಗೆ ಸಿಕ್ಕಾಕೊತೀರಾ. ನಿಮಗೇನಾದರೂ ಆ ರೀತಿ ತೊಗೊಳ್ಳಲೇಬೇಕು, ಯಾವ್ದಾರು ವಸ್ತುಗಳ ತೊಗೊಳ್ಳಲೇಬೇಕು ನಾವು EMI ಕಟ್ಟೋಕ್ಕೆ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಖಂಡಿತ ಆ ರೀತಿ ಮಾಡೋಕ್ಕೆ ಹೋಗ್ಬೇಡಿ. ನಿಮಗೆ ಬಂದಿರತಕ್ಕಂಥ ಗೃಹಲಕ್ಷ್ಮಿ ಹಣವನ್ನೇ ತೆಗೆದುಕೊಂಡು ಸೇವ್ ಮಾಡಿಟ್ಕೊಂಡು ನಂತರ ನೀವು ಅದನ್ನು ನೀವು ಎಷ್ಟು ಅಮೌಂಟ್ ಬೇಕೋ ಅಷ್ಟನ್ನು ಅಮೌಂಟನ್ನು ಸೇವ್ ಮಾಡಿಟ್ಕೊಂಡು ಆಮೇಲೆ ನೀವು ಅದನ್ನು ತೆಗೆದುಕೊಳ್ಳುವಂಥ ನಿರ್ಧಾರವನ್ನು ಮಾಡಿ. ಗೃಹ ಬಳಕೆ ವಸ್ತುಗಳು ಅಂತಲ್ಲ, ಯಾವುದೇ ಸಾಲಕ್ಕಾಗಿ ಹೊಸದಾಗಿ ಸಾಲ ಮಾಡುವಂಥ ಪ್ಲಾನ್ಗಳನ್ನು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಇದು 2 ತಿಂಗಳು 3 ತಿಂಗಳು 4 ತಿಂಗಳಿಗೆ ಒಂದು ಸರಿ ಹಣ ಬಂದರೆ ಮತ್ತೆ ನೀವು ಇಕ್ಕಟ್ಟಿನಲ್ಲಿ, ಈಗಾಗಲೇ ಸಾಕಷ್ಟು ಮಹಿಳೆಯರು ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡಿದ್ದಾರೆ. ಈ ರೀತಿ ನೀವು ಕೂಡ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ಇದೊಂದು ಮುನ್ನೆಚ್ಚರಿಕೆಯ ಕ್ರಮವಾಗಿ ತೆಗೆದುಕೊಳ್ಳಿ ಅಂಥೇಳಿ ನಮ್ಮ ಕಡೆಯಿಂದ ರಿಕ್ವೆಸ್ಟು, ಓಕೆನಾ.